ನಮಸ್ಕಾರ ರೈತರಿಗೆ. ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಜಿಟಿಕಟ್ಟಿ ಅನ್ನೋ ಗ್ರಾಮದಾಗೆ ಸುಮಾರು ವರ್ಷದಿಂದ ಎಲಿಬಳ್ಳಿನ ಇಲ್ಲಿ ನಮ್ಮ ರೈತರು ಕೂಡ ಬೆಳೀತಾ ಇದ್ದಾರೆ. ಈ ರೈತರು ಬರೀ ಹರಿಹರ ತಾಲೂಕು ದಾವಣಗೆರೆಗೆ ಮಾತ್ರ ಅಲ್ಲದೆ ಇಡೀ ನಮ್ಮ ಕರ್ನಾಟಕ, ಆಂಧ್ರ, ತಮಿಳ್ನಾಡು ತನಕನೂ ಜಿಟಿಕಟ್ಟಿ ಅನ್ನೋ ಹೆಸರು ಶಾಶ್ವತವಾಗಿ ಉಳಿದಿರ್ತಕ್ಕಂಥದ್ದಂತಂದ್ರೆ ಈ ಕುಗ್ರಾಮದಾಗ ಈ ಎಲಿಬಳ್ಳಿಯಿಂದ ಇವತ್ತು ನಮ್ಮ ರೈತರು ನಮ್ಮ ತಾಲೂಕಿನಾಗೆ ಜಿಟಿಕಟ್ಟಿ ಅಂದರೆ ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ಬರೀ ನಮ್ಮ ರೈತರು ನಿಂಗಣ್ಣವ್ರನ್ನ ಮಾತಾಡ್ಸೋಣ. ನಮಸ್ಕಾರ ನಿಂಗಣ್ಣವ್ರಿಗೆ. ನಮಸ್ಕಾರ ಅಣ್ಣಾರಿಗೆ. ಇದು ಎಷ್ಟು ತಿಂಗಳದ ಎಲಿಬಳ್ಳಿ? ಇದು ನೋಡ್ರಿ 10 ತಿಂಗಳಾಯ್ತು ಬಳ್ಳಿ ಹಾಕಿ. ಮುಂಡ ಹಾಕಿ 1 ವರ್ಷ ಆಯ್ತು, 12 ತಿಂಗಳಾಯ್ತು. 12 ತಿಂಗಳಾಯ್ತು. ಎಷ್ಟು ಗುಣಿ ಇದೆ? ಇದು 400 ಗುಣಿ ಐತಿ. 400 ಗುಣಿ ಐತ್ರಾ? ಈಗ 400 ಗುಣಿ ಒಳಗೆ ಎಷ್ಟು ಗುಣಿ ಕುತ್ಕೊಂಡವು ಎಲಿಬಳ್ಳಿ? 400 ಗುಣಿನ ಇರೋದು. 400 ಗುಣಿನ ಇದನ್ನು 1/4 ಎಕರೆ 10 ಗುಂಟೆ. 10 ಗುಂಟೆ 1/4 ಎಕರೆ. ಸರಿ, ಇದನ್ನ ನೀವು ಎಲ್ಲಿಂದ ತಗೊಂಬಂದದ್ದು ಹಚ್ಚಿದ್ದು? ಇದು ಇಲ್ಲೇ ನಮ್ದು ಪಕ್ಕ ತೋಟದಿಂದ ತಗೊಂಡಿದ್ವಿ. ಹಳೆ ಬಳ್ಳಿ ತಗೊಂಬಂದು ಇದನ್ನ ಗುಂಡಿ ತೋಡಿ ಯಾವ ಥರ ಹಚ್ತೀರಿ? ಸ್ವಲ್ಪ ಒಂದು ಅರ್ಧ ಅಡಿ ಗುಂಡಿ ತೋಡ್ಬೇಕು. ತೋಡ್ಬಿಟ್ಟು ಸ್ವಲ್ಪ 3-4 ಒಂದೊಂದು ತಲ ತಗೊಂಡು ಹಚ್ಬೇಕು. ಅದಕ್ಕೆ ಹಚ್ಚಿ ಮಣ್ಣು ಹಾಕಿ ನೀರು ಬಿಟ್ಬಿಟ್ರ ನೋಡ್ಕ್ಯಾಂತ ತರ್ಬೇಕು. ಆಗಿದ್ದಾಗೆ ನೀರು ಬಿಡ್ಕಂತ. ಮುಂಡ ಎಷ್ಟು ತಿಂಗಳದ್ರಿ ಇದು? ಮುಂಡ ಹಾಕಿ 12 ತಿಂಗಳಾತ್ ನೋಡ್ರಿ. ಇದು ಮುಂಡ ಮತ್ತು ಬೋರ್ಲ ಬರೀ ಮುಂಡಾನ? ಇದು ಬರೇ ಮುಂಡ. ಇದು ಗಾಳಿಗೆ ಪಾಳಿಗೆ ಏನಾಗಲ್ರಿ. ಸೊಪ್ಪು ಆಗಿದ್ದಾಗೆ ಕಡಿತಾ ಇರ್ತಾವ. ಆಗಿಂದಾಗೆ ಕಡಿತಾ ಇರ್ತೀರಿ. ಏನಾಗಲ್ಲ. ಇದು 400 ಗುಣಿ ಒಳಗೆ ಎಷ್ಟು ಬರ್ಬೋದ್ರಿ ಇದು ಇಳುವರಿ? ಇವಾಗ ನೋಡ್ರಿ ಈಗೆಲ್ಲ 4 ತಿಂಗಳಾತ್ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿ ನಾವು. ಒಂದು 40 ಕಟ್ಟಿನಿಂದ ಸ್ಟಾರ್ಟ್ ಆಗೈತಿ. ಇವಾಗ ಒಂದು 40 ಕಟ್ಟಿನಿಂದ ಸ್ಟಾರ್ಟ್ ಆಗಿದ್ದು. ಇವಾಗ ಒಂದು ಪೆಂಡಿಗೆ ಬಂದತ್ರಿ. ಈಗ ಪೆಂಡಿ ತನಕ ಬಂದತ್ರಿ ಇದು? ಒಂದು ಪೆಂಡಿ ತನಕ ಬಂದತ್. ಇವಾಗ 10 ತಿಂಗಳಿಗೆ 10 ತಿಂಗಳಿಗೆ ಒಂದು ಪೆಂಡಿ ತನಕ ಬಂದತಿ. ಹ್ಞೂ. ಇದ್ರ ಕೈಯಲ್ಲಿ ಯಾವ್ದು ಅಂತ ಗೊತ್ತಾಗತ್ರ? ಇದು ಕೈಯಲ್ಲಿ ರೀ. ಇದು ಕೈಯಲ್ಲಿ, ಇದು ಕೈಯಲ್ಲಿ, ಇದು ತಾಟಿಯಲ್ಲಿ. ಇದು ತಾಟಿಯಲ್ಲಿ. ಅಂದ್ರೆ ಇದನ್ನು ಕೂಡ ಅದ್ರ ಸರಿಸಮಾಗಿ ಬರ್ತಾ ಇರ್ತೈತಿ. ಆದ್ರೆ ನಾವ್ ಇದನ್ನ ಕಟಾವ್ ಮಾಡಲ್ಲ. ಇದನ್ನ ಅಷ್ಟೇ ನಾವು ಕಟಾವ್ ಮಾಡೋದು. ಇದು ತಿಂಗಳಿಗೆ ಏನಲ್ಲ ಅಂದ್ರೆ ಇವಾಗ ಒಂದು 10,000 ರೂಪಾಯಿ ಅಂದ್ರೆ ಪ್ರಾಫಿಟ್ ಐತಿ ನಮಗೆ. ಈಗ ಬರೀ ಇನ್ನು 10 ತಿಂಗಳಿಗೆ 10,000 ರೂಪಾಯಿ ಪ್ರಾಫಿಟ್ ಐತಿ. ನೋಡ್ರಿ ನಮ್ಮ ರೈತರೇ, 10,000 ರೂಪಾಯಿ ಒಂದು ತಿಂಗಳಿಗೆ ಅಂದ್ರೆ ಅದು ಕೇವಲ ಬರೀ 10 ತಿಂಗಳಿಗೆ. ಮತ್ತೆ ನಿಮಗೆ ಭಾಗ 2ನೇ ತೋರಿಸ್ತಾನೆ ಅದು ಏನನ್ನೋದು. ಈಗ 10 ತಿಂಗಳಿಗೆ ನಮ್ಮ ನಿಂಗಣ್ಣವ್ರಿಗೆ 10,000 ರೂಪಾಯಿ ಬರ್ತೈತಿ. ಈ ವರ್ಷದಾಗ ಇನ್ನು ಸ್ಟಾರ್ಟ್ ಆಗಿರೋಂಥದ್ದು ಎಲ್ಲಿ ಬೆಳೆದು ಇನ್ನು 1 ವರ್ಷ ಬಿಟ್ಬಿಟ್ಟು ನೆಲಕ್ಕೆ ಇಳಿಬಿಟ್ರ ಇನ್ನು ಒಂದು 4ರಿಂದ 5 ತಿಂಗಳು ಬಿಟ್ಟು ನೆಲಕ್ಕೆ ಹಾಕ್ತೇವಿ. ಆಮೇಲೆ 4ರಿಂದ 5 ಪೆಂಡಿ 10 ಪೆಂಡಿ ಮಟನ ಹೋಗತ್ರಿ. ಅದು 10 ಪೆಂಡಿ ಗಂಟೆ ಹೆಂಗ್ ನಡೆದತ್ರಿ? ಇವಾಗ ಪೆಂಡಿ ಇವತ್ತಿನ ಬಜಾರ 15,000 20,000 ಮಟನ ಐತ್ರಿ. ಇವಾಗ 15ರಿಂದ 20,000 20,000 ಮಟನ ಐತ್ರಿ. ಅಲ್ರಿ, ಇದು ಶ್ರಾವಣದಾಗ ಅಷ್ಟೇ ರೇಟ್ ಇರ್ತತ್ತ ಏನತ್ತ ಎನಿ ಟೈಮ್ ರೇಟ್ ಇರ್ತತ್ತ? ಮಳೆಗಾಲದಾಗ ನೋಡ್ರಿ 2,000ದಿಂದ ಇರ್ತೈತಿ ಮಳೆಗಾಲದಾಗ. 2,000? ಹ್ಞೂ ರೀ. ನೋಡ್ರಿ ಇದು ಕೈ ಎಲ್ಲ ಆಗ್ತಾ ಇತ್ತಲ್ರಿ ಎಲ್ಲ ಮೇಲೆ? ಇದೆಲ್ಲ ಕೈ ಆಗ್ತಾ ಐತಿ ನೋಡ್ರಿ. ಕೈ ಆಗ್ತಾ ಐತಿ. ಇದ ಸ್ಟಾರ್ಟ್ ಇವಾಗ. ನೀವು ಮನೆಯವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ? ಇದು ನಾವು ಮನ್ಯಾಗ ಎನಿ ಟೈಮ್ ಒಬ್ರು ಇಬ್ರು ಇರ್ಲೇಬೇಕ್ರಿ. ಇದ್ರಾಗ ಒಬ್ರು ಇರ್ಲೇಬೇಕು. ನೋಡ್ರಿ ಸ್ನೇಹಿತರೆ, ಒಬ್ರು ಇದ್ದು ಇವತ್ತು ಬರೀ 10 ತಿಂಗಳಿಗೆ 10,000 ರೂಪಾಯಿ ಅಂದ್ರೆ 10 ತಿಂಗಳಿಂದ ಶುರುವಾಗಿದ್ದು ಇದು ಎಲ್ಲಿ ಎಷ್ಟು ವರ್ಷ ಇರುತ್ತೆ ಇದು? ಇದು ನೋಡ್ರಿ ಒಂದು ತಲೆಗಾಣ ಮಟನ ಇರ್ತತಿ ಅಂತಾರ. ನಮ್ಮ ಅನುಭವ ಒಂದು 20ರಿಂದ 30 ವರ್ಷ ಮಟ ಇರ್ಬೋದಂತ ನಮ್ಮ ಅನಿಸಿಕೆ. 30 ವರ್ಷ? ಹ್ಞೂ ರೀ. 30 ವರ್ಷದ ತನಕನೂ ಇದು ಈಗ ಮೂಲತಃ ಈ ಹೊಸ್ತಾಗ ಮಾಡಿರೋದು ಏನತ್ವ? ನಿಮ್ದು ಹಳೆ ತೋಟ ಏನಾದ್ರು ಇತ್ತ? ನಮ್ದು ಹಳೆ ತೋಟ ಇತ್ರಿ ಅಲ್ಲಿ ಒಂದು. ಅದು ಅಲ್ಲಿ ನೀರಾವರಿ ಹೆಚ್ಚಿಗೆ ಆಗಿ ಸುತ್ತಲಿಗ ಅಲ್ಲಿ ತೋಟ ಒಂದು ಸ್ವಲ್ಪ ಸಮಸ್ಯೆ ಆಕಸ್ತು. ಅದನ್ನ ಬಿಟ್ಟು ಇಲ್ಲಿ ಬೇರೆ ಸಪ್ರೇಟ್ ಮಣ್ಣು ಏರಿಸಿ ಮಾಡಿದೇವ್ ನಾವು. ಮಣ್ಣು ಏರಿಸಿ ಸಪ್ರೇಟ್ ಮಾಡಿದಿರಿ? ಹ್ಞೂ ರೀ. ಇದಕ್ಕೆ ಯಾನೆಲ್ಲ ಸೂಕ್ತ? ಇದಕ್ಕೆ ಕಲ್ಲು ನೆಲನ ಸೂಕ್ತ ಇದಕ್ಕೆ. ಆಮೇಲೆ ನೀರು ಎಷ್ಟು ದಿನಕ್ಕೆ ಒಂದ್ಸಲ ಬಿಡ್ತೀರಿ? ಇದು ನೀರು ಬಿಸಿಲತ್ತಂದ್ರೆ 8 ಸಿಕ್ಕ 6 ಸಿಕ್ಕ. ಮಳೆಗಾಲದಾಗ ಈಗ 2 ತಿಂಗಳಾಕ ಬಂತ್ರಿ. ಈಗ ನೋಡ್ರಿ ಕೈ ಎಷ್ಟು ಚೆನ್ನಾಗಿ ಕಿತ್ತಪ್ಪ ಅಂದ್ರೆ ಪೂಜೆ ಪುನಸ್ಕಾರಕ್ಕೆ. ಆಮೇಲೆ ಮೇಲತ್ತಿವಾಗಿ ಅಡಿಕೆ ಎಲೆಗೆ ನಮ್ಮ ಧಾರವಾಡ ಕಡೆಗೆ ಇವತ್ತು ಎಂತ ಮಾರ್ಕೆಟ್ ಐತಿ ಅಂತಂದ್ರೆ 25,000 ರೂಪಾಯಿ ತನಕನ ಐತಿ. ನೋಡ್ತಾ ಇರ್ಬೋದು ವೀಕ್ಷಕರು ನೀವೆಲ್ಲ ನಮ್ಮ ರೈತರು. ಬ್ಯಾಸಿಗೆ ಟೈಮ್ನಾಗ ನೋಡ್ರಿ 30,000 ಮಟನ ಹೋಗತ್ರಿ. 30,000 ಮಟನ ಹೋಗತ್ರಿ ಬ್ಯಾಸಿಗೆ. 30,000 ರೂಪಾಯಿ ತನಕನ ಬ್ಯಾಸಿಗೆ ಹೋಗತ್ರಿ. ಈಗ ಡೈಲಿ ಎಷ್ಟು ಜನ ಕೆಲಸ ಮಾಡ್ತೀರಿ? ಡೈಲಿ ಒಬ್ರು ಇಬ್ರು ಇರ್ಲೇಬೇಕ್ರಿ. ಒಬ್ರು ಡೈಲಿ ಇರ್ಲೇಬೇಕು. ನೀರ್ ಎಷ್ಟು ದಿನಕ್ಕೆ ಒಂದ್ಸಲ ಬಿಡ್ತೀರಿ? ನೀರು ಇವಾಗ ಮಳೆಗಾಲದಾಗ 15 ಸಿಕ್ಕ 20 ಸಿಕ್ಕ ಬಿಡ್ತಾವೆ. ಬ್ಯಾಸಿಗೆ 6ರಿಂದ 8-6 ಬಿಡ್ತೀರಿ. ಎಲ್ಲ ಒಣಗಿದಂಗ ಗಪ್ಪನ ಬಿಟ್ಬಿಡ್ತೀವಿ. ನಿಮ್ಗೆ ಕೂಲರ್ ಸಮಸ್ಯೆ ಏನಾದ್ರು ಐತಾ? ಕೂಲರ್ ಸಮಸ್ಯೆ ಐತ್ರಿ. ಹಂಗ ನಾವ್ ಮನೆಯವ್ರು ಇರ್ಬೇಕು. ಇದಕ್ಕೆ ರೈತರು ಮಾಡಾರ ರೈತರು ಇರ್ಬೇಕು. ಈಗ ಎರಿ ನೆಲಕ್ಕೆ ಹಾಕಿದ್ರೆ ಬರ್ತತ್ತ ಏನತ್ವ ಈ ತರದ್ ಕೆಂಪು ನೆಲನೇ ಜರ್ಗ
ಕೆಂಪು ನೆಲ ಜರಗಿದ್ರೆ ಚೆನ್ನಾಗ ಎರಿ ನೆಲಕ್ಕೆ ಬರತ್ರಿ, ಆದ್ರೂ ಸೈಜ್ ಫಲವತ್ತತೆ ಬರಲ್ಲ. ಇದು ನೋಡ್ರಿ, ಇದು ಕಮ್ಮಿ ಅಂದ್ರೆ 15,000 ರಿಂದ 20,000 ರೂಪಾಯಿ ಒಂದು ಪೆಂಡಿ ಅಂತಂದ್ರೆ ಇದು ಯಾವ ತರ ಇರ್ಬೋದು. ಈ ತರ ಬರಲ್ಲ. ಆ ತರ ಒಟ್ಟು ಕೆಂಪು ನೆಲಕ್ಕೆ ಬಹಳ ಸೊಗಸಾಗಿ ಬರ್ತೈತಿ ಇದು ಕಲ್ ನೆಲಕ್ಕೆ. ಈಗ ನೀವು ಸರಾಸರಿ ನಿಮ್ಮ ಒಂದು ಮೂಲ ಆದಾಯ ನಿಮ್ಗೆ ಅನುಭವ ಪ್ರಕಾರ ಎಷ್ಟು ವರ್ಷ ಆತ್ರಿ ನೀವು ಈಗ ಎಲಿ ಬಳ್ಳಿ ಕೆಲಸ ಶುರು ಮಾಡಿ? ನಾನು ನೋಡ್ರಿ ಫಸ್ಟ್ಗೆ ವ್ಯವಸಾಯ ಮಾಡ್ತಿದ್ದೆ. ನಮ್ಮೂರ ಎಲ್ಲ ತೋಟ ಮಾಡಕ್ ಹಚ್ಚಿರಂದ ಅವ್ರ ಕಡೆಗೆ ನನ್ನ ಮನಸ್ಸು ಎಲ್ಲ ಒಲವು ಹಾಕಸ್ತ್ರಿ. ಈಗ ಹಂಗಾಗಿ 4 ರಿಂದ 5 ವರ್ಷ ಆಯ್ತು ನಾನು ತೋಟಕ್ಕೆ ಬಂದು. ಇವಾಗ ಈ ಬರದ ನಾಡಿನಾಗ ನಮ್ಮ ಹರಿಹರ ತಾಲೂಕಿನಾಗ ಇಲ್ಲಿ ನಾನು ಕೇಳಿರೋ ಪ್ರಕಾರ ಊಟಕ್ಕೆ ಕೂಡ ಬಹಳ ಕಷ್ಟ ಇಟ್ಟಂತ ಹೇಳಿದ್ರು. ಈ ಊರಿನಾಗ ಬಹಳ ಕಷ್ಟ. ಇವತ್ತು ಯಾವ ಪರಿಸ್ಥಿತಿ ಐತ್ರಿ ಜಿಟಿ ಕಟ್ಟಾಗ? ಹಂಗ ಒಂದು ಅವರೇಜ್ ಇವತ್ತು ಆ ಪರಿಸ್ಥಿತಿ ಇಲ್ರಿ. ಎಲ್ಲ ಅವ್ರವ್ರ ಅನುಕೂಲವಾಗಿ ಅದಾರ ಎಲ್ಲರೂ ಅನುಕೂಲವಾಗಿ. ಈ ತೋಟ ಮಾಡ್ಕೊಂಡ್ರ ಪ್ರತಿಯೊಬ್ರು ಯಾರ ತಾಪತ್ರಿ ಅಂತ ಯಾರು ಇಲ್ಲ, ಎಲ್ಲ ಅನುಕೂಲವಾಗಿ ಇದಾರೆ. ಅನುಕೂಲವಾಗಿ ಇಡೇ ನಮ್ಮ ತಾಲೂಕಿನಾಗ ಜಿಟಿ ಕಟ್ಟಿ ಅಂದ್ರೆ ಇವತ್ತು ಗಣಿ ದಣಿ ತಾಲೂಕ್ ಅಲ್ರಿ, ಇದು ಧಾರವಾಡ ಹುಬ್ಳಿ ಫುಲ್ ಫೇಮಸ್ ಆಗೈತ್ರಿ ನಮ್ದು ಜಿಟಿ ಕಟ್ಟಿ. ಜಿಟಿ ಕಟ್ಟಿ ಅಂದ್ರೆ ಒಂದ್ ಹೆಸರಾಗೈತೆ ಅಲ್ಲಿ ಸುತ್ತಮುತ್ತಲ್ಲಿ. ಅಲ್ಲಿ ಈಗ ಸ್ನೇಹಿತರೆ ನಾನು ತೋರಿಸ್ತಾರದು ಕೇವಲ 10 ತಿಂಗಳದ್ ಮಾತ್ರ. ಇದು ನಾನು ನಿಮಗೆ ಭಾಗ 1, ಭಾಗ 2, ಭಾಗ 3 ಇದನ್ನ ಮತ್ತೆ ಯಾವ ತರ ಮಾಡ್ತಾರೆ ಏನು ಎಂತ ಅನ್ನೋದ ಇನ್ನೂ ಹೆಚ್ಚಿನ ಮಾಹಿತಿನೇ ನಾನು ಐತಲ್ಲ ನಿಮಗೆ ಆದಷ್ಟು ಮಟ್ಟಿಗೆ ನಾನು ಒದಗಿಸ್ತಾನೆ. ಇವತ್ತು ಈ ನಾನು ಕಂಡ ಪ್ರಕಾರ ಇದು ಜಿಟಿ ಕಟ್ಟಿ ಅನ್ನೋದು ಒಂದು ಕುಗ್ರಾಮ ಆದ್ರೂ ಕೂಡ ಇವತ್ತು ಲಕ್ಷಾನುಗಟ್ಲೆ ದುಡಿಯು ಮಾಡೋಂಥದ್ದು ನಮ್ಮ ತಾಲೂಕಿನಾಗ ಅದು ಯಾವುದಾದ್ರೂ ಊರು ಐತಪ್ಪ ಅಂದ್ರೆ ಈ ಜಿಟಿ ಕಟ್ಟಿ ಅಂತಾನೆ ಹೇಳ್ಬೋದು. ಇದಕ್ಕೆ ನೀವೇನು ಹೇಳ್ತೀರಿ ರೈತರೆ? ಇದರಿಂದನ ನಮಗೆ ಒಂದು ತುತ್ತು ಅನ್ನ ರೀ ನಮ್ಮೂರಾಗ. ಇವಾಗ ನಿಮ್ಮೂರಾಗ ಇದನ್ನ ನಂಬಿಕೆ ಅಂದ್ರೆ ಯಾರಿಗೆ ಮೋಸ ಹೋಗಿಲ್ಲ ಇಲ್ರಿ. ಒಂದು ಟೈಮ್ ಬೀಳುತ್ರಿ ರೇಟ್ ಮಳೆಗಾಲದಾಗ 2,000ದಿಂದನೇ ಇರ್ತಿ. ಬ್ಯಾಸಿಗೆ ಬಂತಂದ್ರ ಇದನ್ನ ನಾವು ಎಷ್ಟು ಕೊಂಡಾಡಿದ್ರೆ ಸಾಲದ್ರಿ ಇದನ್ನ. ಆತರ ನಮ್ನ ಎತ್ಕೊಂಡ್ಬಿಡ್ತತ್ರಿ. ಅದು 28 ದಿನ ಕೊಯ್ದು ಬಿಡ್ಬೇಕು. 20 ರಿಂದ 28 ದಿವಸ. ಹೊಸಬಳ್ಳಿ ಅಂದ್ರೆ ಬೇಗನ ಬಂದ್ಬಿಡ್ತಾವ. ಅದೇ ತಿಂಗಳು ಬಾಳ ಓವರ್ ಆಯ್ತ್ರಿ. ತಿಂಗಳ ಒಳಗ ಕೊಯ್ತೀರಿ ಒಟ್ಟು. ಕೊಯ್ತಾರ ಕೂಲಿಯರ್ ಸಮಸ್ಯೆ ಏನಿಲ್ಲ. ಇಲ್ಲ. ಇದು ಗೊಬ್ಬರ ವರ್ಷಕ್ಕೊಂದ್ಸಲ ಹಾಕ್ತೀರಾ ಹೆಂಗೆ? 4 ತಿಂಗಳಿಗೆ 5 ತಿಂಗಳಿಗೆ. ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತೀರಾ ಕುರಿ ಗೊಬ್ಬರ ಯೂಸ್ ಮಾಡ್ತೀರಾ? ತಿಪ್ಪೆ ಗೊಬ್ಬರ ನೋಡ್ರಿ. ತಿಪ್ಪೆ ಗೊಬ್ಬರ ನೋಡ್ರಿ ನಮ್ಮ ರೈತರೇ, ಇವತ್ತು ರಾಸಾಯನಿಕ ಗೊಬ್ಬರಕ್ಕೆ ಹೋಗಿ ಭೂಮಿ ತಾಯಿ ಇವತ್ತು ಅಲಾಲನ ಪರಿಸ್ಥಿತಿ ಆಗೈತಿ. ಯಾಕಪ್ಪ ಅಂತಂದ್ರೆ ಎಲ್ಲ ಸರ್ಕಾರಿ ಕಂಪನಿಗಳು ಬಂದು ಈ ಭೂಮಿನ ಮುಟ್ಗೋಲು ಹಾಕಿ ಇವತ್ತು ನೋಡ್ರಿ, ಇವತ್ತು ಇದು ನಮ್ಮ ಈ ತೋಟದೊಳಗೆ ಬಂದ್ವಿ ಅಂತಂದ್ರೆ ಈ ತಿಪ್ಪೆ ಗೊಬ್ಬರ ನೋಡ್ರಿ ಯಾವ ಥರ ಕಾಣ್ತೈತಿ ಅನ್ನೋದು. ಭೂಮಿ ತಾಯಿ ಎಷ್ಟು ಕ್ಲೀನಾಗ ಇವತ್ತು ನಾವು ಆ ಭೂಮಿ ತಾಯಿ ನೆನೆಸಿ ನಾವು ಜೀವನ ಮಾಡ್ತಾವೋ ಅಷ್ಟು ನಮಗೆ ಫಲವತ್ತತೆಯನ್ನು ಕೊಡ್ತೈತಿ. ನೋಡ್ತಾ ಇರ್ಬೋದು ನೀವೆಲ್ಲ ಭೂಮಿ ಎಷ್ಟು ಹದವಾಗಿ ಕಾಣ್ತೈತಿ ಅಂತೇಳಿ. ಎಲ್ಲಿ ನೋಡಿದ್ರು ಗೊಬ್ಬರ ನೋಡ್ರಿ, ಎಲ್ಲ ಕುರಿ ಗೊಬ್ಬರ ದನಿ ಗೊಬ್ಬರ ಎಲ್ಲ ಮಿಕ್ಸ್ ಇರೋಂಥ ಗೊಬ್ಬರ ಇದು. ಇವತ್ತು ನಮ್ಮ ರೈತರು ನಿಂಗಣ್ಣರು ಭಾಳ ಕಷ್ಟಪಟ್ಟು ಎಲಿ ಬಳ್ಳಿನ ಮಾಡಿದ್ದಾರೆ. ಇದು ಯಾಕಪ್ಪ ಅಂತಂದ್ರೆ ನಾನು ಹೇಳೋಕ್ಕೆ ಇಷ್ಟಪಡೋದಂದ್ರೆ ಇವತ್ತು ನಮ್ಮ ಯುವಕರು ಏನೆಲ್ಲ ಮಾಡ್ಕೊಂತ ಇವತ್ತು ಇಡೀ ಸಿಟಿ ಪಟ್ಟಿ ಎಲ್ಲ ಹೋಗ್ತಾ ಇದ್ದಾರೆ. ಆದರೆ ಊರಲ್ಲೇ ಒಂದು ಜೀವನ ಕಟ್ಕೋಬೇಕಂದ್ರೆ 10 ಎಕರೆ 20 ಎಕರೆ ಬೇಡ, ಬರೀ ಕೇವಲ 10 ಗುಂಟೆ ಆದ್ರೆ ಸಾಕ್ರಿ. 10 ಗುಂಟೆ ಒಂದು ಮಂತಾನ ನಿಭಾಯಿಸ್ಕೊಂಡು ನೆಮ್ಮದಿಯಾಗಿರ್ಬೇಕಂದ್ರೆ 10 ಗುಂಟೆ ಬಳ್ಳಿ ಮಾಡ್ಕೊಂಬಿಟ್ರ ಬೇರೆ ಇನ್ನೊಂದು ಹೋಗದ ಬೇಡ ನಾವು ಊರ್ ಬಿಟ್ಟು. ಅಂದ್ರೆ ನೀವ್ ಹೇಳೋದು ಒಂದು ನೌಕರಿಗಿಂತ ದೊಡ್ಡದ ನೌಕರಿ ಅದೇನ್ರಿ? ಅದು ಒಂದ್ ದಿವಸ ಬಿಡ್ದಂಗ ಹೋಗ್ಬೇಕ್ರಿ. ಒಂದ್ ತಿಂಗಳ 1 ದಿವಸ ಲೀವ್ ಹಾಕಿದ್ರ ಅಲ್ಲಿ ಫೈನ್ ಹಾಕ್ತಿರ್ತಾರ ಅವ್ರಿಗೆ. ನಮ್ದು ಹಂಗಲ್ಲ, 4 ದಿವಸ ಮಾಡಿದ್ರೆ 4 ದಿವಸ ನೆಮ್ಮದಿಯಾಗಿರ್ತಾವ್ರಿ ನಾವು. 4 ದಿನ ಮಾಡಿ 4 ದಿನ ನೆಮ್ಮದಿ, 4 ದಿವಸ ನೆಮ್ಮದಿಯಾಗಿರ್ತಾವ. ಶಿವ ಇಲ್ಲಿ ನೋಡ್ತಾ ಇರ್ಬೋದು ಎಲಿ ಬಳ್ಳಿನ. ಅಲ್ಲ ಇದು ಸೈಜ್ ನೋಡ್ರಿ, ಸೈಜ್ ಯಾವ ಥರ ಐತಿ ಅನ್ನೋದು ನೋಡ್ರಿ. ಇದು ಇವತ್ತು ಮಕ ಕಾಣ್ತತಿ ಇವತ್ತು. ಯಾಕಂತಂದ್ರೆ ಭೂಮಿನ ಫಲವತ್ತತೆ ಇಡೋದು. ಆ ಭೂಮಿನ ಫಲವತ್ತತೆ ಇಡೋದ್ರಿಂದ ಭೂಮಿ ತಾಯಿ ಐತಲ್ಲ ಹೆಚ್ಚಿನದಾಗಿ ಕೊಡ್ತಾಳೆ. ಇವತ್ತು ಸರ್ಕಾರಿ ಗೊಬ್ಬರನ ಯೂಸ್ ಮಾಡಿ ಮನುಷ್ಯನ ಎಲ್ಲ ಯಾತಕ್ಕೂ ಬರ್ದಂಗೆ ಆಗೋಯ್ದಾನೆ. ಇವತ್ತು ತಿನ್ನೋ ಅನ್ನನೂ ವಿಷಯನ ಆಗಿಬಿಟ್ಟೈತಿ, ಎಲ್ಲದು ವಿಷ ಆಗೈತೆ. ಆದರೆ ಈ ಎಲೆ ಹಾಕೋದ್ರಿಂದ ಅಡಿಕೆಲಿ ಹಾಕಿರ್ಬೋದು, ಇದ್ರಾಗ ಸಾರಜನಕ ರಂಜಕ ಅಂತ ಏನಿರ್ತೈತೆ ಎಲ್ಲದು ಕೂಡ ಇದ್ರಾಗ ಇರ್ತೈತಿ. ನಮ್ಮ ಕುರಿ ಗೊಬ್ಬರ ಆಗಿರ್ಬೋದು, ದನಿ ಗೊಬ್ಬರ ಆಗಿರ್ಬೋದು, ಅದನ್ನು ನಾವು ಭೂಮಿ ತಾಯಿಗೆ ಹದ ಮಾಡಿ ಒಳ್ಳೆ ಮಳೆಗಾಲದ ಟೈಮ್ನೇ ನಾವು ಕೊಟ್ಟಿವಪ್ಪ ಅಂತಂದರೆ ಭೂಮಿ ತಾಯಿನೂ ಕೂಡ ನೆನೆಸ್ತೈತಿ. ಆಮೇಲೆ ಇದನ್ನ ಅಕ್ಕಿಯಂದರು ಕೂಡ ನೆನೆಸ್ತಾರೆ. ಆಮೇಲೆ ಎಲ್ಲದಕ್ಕೂ ಯೂಸ್ ಐತ್ರಿ. ನೋಡ್ರಿ ಎಷ್ಟು ಈ ಭೂಮಿ ತಾಯಿಯಿಂದ ಇಲ್ಲಿ ಸ್ವಲ್ಪ ಜನ ರೈತರು ಬಂದಿದ್ದಾರೆ. ಬರ್ರಿ ಅವ್ರನ್ನೂ ಒಂದು ನಿಮಿಷ ಕೇಳೋಣ. ಈಗ ಇನ್ನೊಂದು ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು 10 ಗುಂಟೆ ಒಳಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂತಂದ್ರೆ ಇವತ್ತು ಕೂಲಿ ಕಾರ್ಯಕ್ರಮದ ಕಷ್ಟ ಇದ್ರೂ ಕೂಡ ನಮ್ಮ ರೈತರು ಕಷ್ಟಪಟ್ಟು ಇವತ್ತೊಂದು ಬೆಳೆ ಬೆಳೀತಾ ಇದಾರೆ ಅಂತಂದ್ರೆ ಇಲ್ಲಿ ಬರ್ರಿ ನಮ್ಮ ಪ್ರಭು ಅವರು ಅದಾರ. ಅವರು ಎಲಿ ಬಳ್ಳಿ
ಮಾಡಿದಾರ ಅವ್ರನ್ನ ಒಂದೆರಡು ಮಾತು ಕೇಳೋಣ. ಮಾತಾಡ್ರಿ, ಚೆನ್ನಾಗಿ ಹೆಂಗ್ರಿ ಇದು? ಎಲಿಬಳ್ಳಿ ಮಾತ್ರ ಸೂಪರ್ ರೀ. ಹ್ಞೂ ಎಲಿಬಳ್ಳಿ ಮಾಡಿದಾರ ಮಾತ್ರ ಯಾರು ಬಡವ್ರು ಅಂತಕ್ಕದ್ದು ಯಾರು ಇಲ್ರಿ. ಹ್ಞೂ ಅವಾಗೆಲ್ಲ ಎಲಿಬಳ್ಳಿ ಇವಾಗ ಇತ್ತಿತ್ತಾಗ ಎಲಿಬಳ್ಳಿ ಸ್ಟಾರ್ಟ್ ಆದಿಮ್ಯಾಕ ಐತಪ್ಪ ಅಂದ್ರೆ ಭಾರಿ ಚೆನ್ನಾಗಾಗಿದೆ ರೀ. ನೀವೆಲ್ಲ ಎಷ್ಟು ವರ್ಷ ಆಯ್ತು ನೀವು ಮಾಡಕಚ್ಚಿ? ನೀವು ನಾವೆಲ್ಲ ಮಾಡಕತ್ತಿ ಒಂದು 25ರಿಂದ 30 ವರ್ಷ ಆಯ್ತು ರೀ. 25ರಿಂದ 30 ವರ್ಷ. ನೀವೇನು ಹೇಳ್ತೀರಿ, ಎಷ್ಟು ವರ್ಷ ಆತ್ರಿ ಮಾಡಕಚ್ಚಿ? ನನ್ನ ಲೈಫ್ನಾಗ ನಾನು 12 ವರ್ಷ ತೋಟ ಮಾಡಕಚ್ಚಿ ಮೇಲೆ 2 ಎಕರೆ ಹೊಲ ಹಿಡ್ಕಂದಾನಿ, ಒಂದು 10 ಗುಂಟೆ ಸೈಟ್ ಹಿಡ್ಕಂದಾನಿ. ನೋಡ್ರಿ ತಿಂಗಳ 1.5 ಲಕ್ಷ ಬರೋದು, ಅಷ್ಟು ಪ್ರಾಫಿಟ್ ಐತಿ. ಅಷ್ಟು ಪ್ರಾಫಿಟ್ ಏನು ಹುಟ್ಟು ಬೆಳಿದ್ದಾಗ 8 ತಿಂಗಳು ಏನು ಇರಲ್ಲ, 9ನೇ ತಿಂಗಳಿಂದ ಸ್ಟಾರ್ಟ್ ಆದ್ರೆ ಒಂದು 10-15 ವರ್ಷ ಸಂಪ ಜೀವನ ಮಾಡ್ಬೋದು. ಏನ್ ತೊಂದ್ರೆ ಇಲ್ಲ. ನೌಕರಿ ಅಂತಾರ, ಆ ನೌಕರಿಗೆ ಏನ್ ಹೇಳ್ತೀರಿ? ತಿಂಗಳ 4 ಪಾಯಿಂಟ್ ಸಿಕ್ಕ್ರೆ 80,000 ಬರ್ತೈತಿ. 30,000 ನೌಕರಿ ತಗೊಂಡಾರ ಆಟ ಅವ್ರು. ಶಿವ 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 ನೆಮ್ಮದಿಯಾಗಿರ್ತಾವ್ರಿ ನಾವು. ಬಸವಣ್ಣ ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಎಲಿ ಬಳ್ಳಿ ಮಾತ್ರ ಚೆನ್ನಾಗ್ರಿ. ಇದ್ರ ಮಾಡಿದ್ರ ಯಾವತ್ತು ಅನ್ನಕ್ ಬಡ್ತಾನ ಇಲ್ಲ. ಎಲಿ ಬಳ್ಳಿಯಿಂದ ಒಳ್ಳೆ ಅನುಕೂಲ ಆಗೈತಿ. 500 ರೂಪಾಯಿ ಇಲ್ಲ ಅಂತ ತೋಟಕ್ಕೆ ಬಂದು ಮನೆಗೆ ಹೋದ್ವಿ ಅಂದ್ರೆ 500 ರೂಪಾಯಿ ತಗೊಂಡು ಹೋಗ್ಬೋದು ನಾವು. ನೋಡ್ರಿ, 500 ರೂಪಾಯಿ ಇಲ್ಲ ಅಂತಂದ್ರೆ ತೋಟಕ್ಕೆ ಬಂದು 500 ಇಲ್ಲ 1000 ಬೇಕಾದ್ರೆ ಹೋಯ್ತಾರೆ. ಯಾಕಂತಂದ್ರೆ ಕೈಯಲ್ಲಿ ತಾಟಿಯಲ್ಲಿ ಇದು ಬಂಗಾರನೇ. ನೋಡ್ರಿ, ಅಷ್ಟು ಇದು ಬಂಗಾರ ಅಂತಾನೆ ಹೇಳ್ಬೋದು. ಇದನ್ನ ಸ್ವಲ್ಪ ಕಷ್ಟಪಟ್ಟು ಮಾಡಿದರೆ ಯಾವುದೂ ಕೂಡ ಲಾಸ್ ಆಗಲ್ಲ. ನಾನು ಹೇಳೋದೇನಪ್ಪ ಅಂತಂದ್ರೆ, ಇವತ್ತಿನ ಯುವಕರು ಬರೀ ಮೊಬೈಲ್ ಹಿಡ್ಕೊಂಡು ಮ್ಯಾಕ ತೆಳಕ ಮಾಡ್ತಿರ್ತಾರೆ. ದಯವಿಟ್ಟು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ನಿಮ್ಮ ಹೊಲದಾಗ ತೆಳಗೇನೈತಿ ಮ್ಯಾಲೇನೈತಿ ಅನ್ನೋದು ಒಂದು ಯೋಚನೆ ಮಾಡಿರಿ. ಇವತ್ತಿನ ಯುವಕರಿಗೆ ಇನ್ನೊಂದು ಏನಪ್ಪ ಹೇಳೋದಂತಂದರೆ, ಎಲ್ಲೋ ಒಂದು ಹತ್ರ ಹೋಗಿ ಎಲ್ಲರನ್ನೂ ಬಿಟ್ಟು ಏನೋ ನೌಕರಿ ಮಾಡುತ್ತಾನೆ ಅನ್ನೋಕ್ಕಿಂತ 10 ಗುಂಟೆ ಜಮೀನು ಮಿನಿಮಮ್ ಇದ್ದೇ ಇರ್ತೈತಿ, ಎಲ್ಲಿ ಇರಲ್ಲ ಅಂತ ಹೇಳಲ್ಲ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ವೀಡಿಯೋಗಳು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಇಷ್ಟು ಹೇಳ್ತಾ, ಈ ನಮ್ಮ ಜೀಟಿ ಕಟ್ಟಿ ಗ್ರಾಮಕ್ಕೆ ದೇವರು ಹೆಚ್ಚಿನದಾಗಿ ಇನ್ನೂ ನೀರು ಅದನ್ನೆಲ್ಲ ಕೊಟ್ಟು ಇಲ್ಲಿ ಜನ ಇನ್ನೂ ಉತ್ತಮವಾಗಿ ಬೆಳೆದು ನಮ್ಮ ಭಾರತದಾಗ ಹೆಸರು ಮಾಡಲಿ ಅನ್ನೋದು ನಮ್ಮೆಲ್ಲರ ಆಸೆ ಅಂತಲೇ ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ.